ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರಾ? ಅಥವಾ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರಬೇಕು, ಯಾರಾದರೂ ಇದ್ದರೆ ನೋಡಿ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ನಾವು ನೋಡೋದಕ್ಕೆ ನನ್ನ ಚಾನಲ್ ಕ್ರಿಯೇಟ್ ಮಾಡಿರೋದು. ನಮಗೆ ಇವತ್ತು ರೇಣುಕಾ ಎಸ್ ಮುತ್ತಿನಹಳ್ಳಿ ಅಂತ ಇವರ ಒಂದು ಇವರಿಗೆ ಒಂದು ಗಂಡು ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ನನಗೆ ಇವರ ಮಾಹಿತಿ ಕಳಿಸಿರುವಂತಹ ಒಂದು ಶಾಸ್ತ್ರಿ ಅಂದರೆ ಬ್ರೋಕರ್, ಅವರ ಹೆಸರು ಬಂದ್ಬಿಟ್ಟು ರಾಮಾನಂದ ಭಟ್ ಅಂತ. ಅವರು ಪ್ರಸ್ತುತ ಚಾಮರಾಜನಗರದಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಬ್ರೋಕರ್ ನಮಗೆ ಕಳಿಸಿರೋದು. ಹಾಗಾಗಿ ನಾನು ಮಾಹಿತಿನ ತಿಳಿಸ್ತಾ ಇದ್ದೀನಿ ನೋಡಿ. ಹೆಸರು ರೇಣುಕಾ ಆರ್, ವಯಸ್ಸು ಈಕೆದು 27 ಮತ್ತು ಊರು ಬಂದ್ಬಿಟ್ಟು ಮುತ್ತಿನಹಳ್ಳಿ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುತ್ತಿನಹಳ್ಳಿಯಲ್ಲಿ ವಾಸವಾಗಿರೋದು. ರಾಶಿ ಬಂದು ತುಲಾ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ, ಉದ್ಯೋಗ ಬಂದ್ಬಿಟ್ಟು ಹೂತೋಟದಲ್ಲಿ ಪ್ರಸ್ತುತ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಭಾವ ನೋಡೋದಾದರೆ ಪ್ರಕೃತಿ ಪ್ರಿಯೆ, ಶಾಂತ ರೀತಿಯ ಹುಡುಗಿ. ಕುಟುಂಬದ ಒಂದು ಮೌಲ್ಯಗಳಿಗೆ ಗೌರವ ಕೊಡ್ತಕ್ಕಂಥ ಹುಡುಗಿ ಈಕೆ ಆಗಿರೋದು. ಆ್ಯಂಡ್ ಕುಟುಂಬದ ಮಾಹಿತಿ ನೋಡೋದಾದರೆ ಹೂ ಬೆಳೆಗಾರರು ಆಗಿರೋದಿರುವ ತಂದೆ, ಇವರ ಫ್ಯಾಮ್ಲಿ, ಹೋಲ್ ಫ್ಯಾಮ್ಲಿ. ತಾಯಿಯವರೊಬ್ಬ ಗೃಹಿಣಿ, ತಮ್ಮನವರು ITI ಓದ್ತಾ ಇದ್ದಾನೆ. ಒಟ್ಟಾರೆಯಾಗಿ ಇವರು ಫ್ಯಾಮ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ತಂದೆ ತಾಯಿಯವರಿಗೆ 2 ಮಕ್ಕಳು, ಒಬ್ಬ ಗಂಡು ಮಗ, ಒಬ್ಬ ಹೆಣ್ಮಗ. ಆ್ಯಂಡ್ ತಾಯಿಯವರು ಮನೆಯಲ್ಲಿದ್ದು ತಂದೆಯವರು ಹೂ ವ್ಯಾಪಾರ ಮಾಡ್ತಕ್ಕಂಥದ್ದು. ಸೊ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಸರಳ ಮನೆತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ರೇಣುಕಾ ಈಕೆಗೆ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ ಅಂತ ಪಿನ್ ಟು ಪಿನ್ ಮಾಹಿತಿ ಕೊಡ್ತೇನೆ. ಸೊ ಆ ಒಂದು ಹುಡುಗ ನೀವೇನಾದರೂ ಕರೆಕ್ಟಾಗಿ ಆ ಒಂದು ಪಾಯಿಂಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗ ಆಗಿದ್ದರೆ ಇವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಬಟ್ ಒಳಗೊಂಡಿಲ್ಲ ಅಂದರೆ ಸ್ವಲ್ಪ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಷ್ಟಕ್ಕೂ ಕಳಿಸಿರ್ತಕ್ಕಂಥ ಮಾಹಿತಿಗಳೇನೇನಂತ ನೋಡೋದಾದರೆ, ಇದರಲ್ಲಿ ಸ್ನೇಹಿತರೆ ಒಂದನೇದಾಗಿ ಫ್ರೆಂಡ್ಲಿ ಮತ್ತು ಒಳ್ಳೆಯ ಓಪನ್ ಮೈಂಡೆಡ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಫ್ರೆಂಡ್ಲಿ ಅಂತಂದರೆ ಸೊ ಹೆಂಡತಿಯ ಜೊತೆಗೆ ಒಂದು ಗೆಳೆಯನ ರೀತಿಯಲ್ಲಿ ವರ್ತನೆ, ಮತ್ತು ಒಂದು ನಾವಿಬ್ಬರೂ ಕೂಡ ಎಷ್ಟು ಕ್ಲೋಸ್ ಇದ್ದೀವಿ ಅಂತ ಎಲ್ಲರೂ ಕೂಡ ಗೊತ್ತಾಗಬೇಕು. ಆ ರೀತಿಯ ಒಂದು ಸಂಬಂಧ ನಮ್ಮ ನಿನ್ನ ಮಧ್ಯ ಇರಬೇಕು ಅಂತ ಹೇಳಿದ್ದಾರೆ. ಸಿಟಿ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿರಬೇಕು. ಓಪನ್ ಡಿಸ್ಕಷನ್ ಬಗ್ಗೆ ನಂಬಿಕೆ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಪನ್ ಡಿಸ್ಕಷನ್ ಅಂದರೆ ಸೊ ಮುಚ್ಚುಮರೆ ಮಾಡ್ಕೊಳ್ಬೇಡಿ. ಇವತ್ತು ನಾನು ನಿನ್ನ ಜೊತೆ ಗಜ್ಮ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೆಂಗೆ ಅಂತ ಹೇಳಿದರೆ ಅದಕ್ಕೆ ಡೈರೆಕ್ಟಾಗಿ ಹೇಳಿ ನನಗೆ ಮುಚ್ಚುಮರೆ ಮಾಡೋದಿಲ್ಲ. ನಾನು ನಿನ್ನ ಜೊತೆ ಒಂದು ಇವತ್ತು ಸುಖ ಕೊಡಬೇಕು ಅಂತಿದ್ದೀನಿ, ಟೈಮ್ ಕೊಡ್ತೀಯ ಅಂತಂದರೆ ಡೈರೆಕ್ಟಾಗಿ ಕೇಳಿ, ಅದಕ್ಕೂ ಕೂಡ ಮುಚ್ಚುಮರೆ ಮಾಡೋವಾಗಿಲ್ಲ. ಸೊ ಓಪನ್ ಮೈಂಡೆಡ್ ಇರಬೇಕು. ನನ್ನ ಹೆಂಡತಿಗೆ ಗೌರವ ಕೊಡಬೇಕು, ನೀನು ಕೂಡ ನನ್ನನ್ನು ಗೌರವಿಸಬೇಕು ಅಂತ ಇಬ್ಬರು ಕೂಡ ಇರಬೇಕು. ನಿಮ್ಮ ನನ್ನ ವಯಸ್ಸಿನ ಅಂತರ 4 ವರ್ಷಗಳ ಕಾಲ ಇದ್ದರೂ ಕೂಡ ಒಂದು ಕಂಪ್ಯಾಬಿಲಿಟಿ ಹೆಂಗಿರುತ್ತೆ ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥದ್ದು. ಸ್ಟ್ರೆಸ್ ಕಡಿಮೆ ಮಾಡಿ ಒಳ್ಳೆ ಹ್ಯಾಪಿ ಇನ್ವಾಲ್ವ್ಮೆಂಟ್ ಇರಬೇಕು. ಕ್ರಿಯೇಟ್ ಮಾಡುವವನಾಗಿರಬೇಕು. ಕ್ರಿಯೇಟ್ ಮೈಂಡೆಡ್ ಅಂದರೆ ಹೊಸ ಹೊಸ ಯೋಚನೆ, ಹೊಸ ಹೊಸ ನಿರ್ಧಾರಗಳಿಗೆ ಬದ್ಧನಾಗಿರ್ತಕ್ಕಂಥ ಹುಡುಗ. ಕ್ಲೀನ್ ಅಂದರೆ ಹ್ಯಾಬಿಟ್ ಇರಬಾರ್ದು, ಕುಡಿಬಾರ್ದು, ಸೇದಬಾರ್ದು ಅಂತ ಏನೂ ಇಲ್ಲ. ಸೊ ಯಾವುದಾದ್ರೂ ಹಬ್ಬ ಹರಿದಿನ ಹುಣ್ಣಿಮೆ ಈ ರೀತಿ ಫಂಕ್ಷನ್ ಬಂದಾಗ ಸ್ವಲ್ಪ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನೊಂದು ಕನ್ನಡ ಅಥವಾ ಒಂದು ಜಾಬು ಮಾಡ್ತಾ ಇರಬೇಕು, ಕನ್ನಡ ಮಾತಾಡೋಕ್ಕೆ ಬರಬೇಕು. ನನ್ನ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ನೋಡೋದಕ್ಕೆ ಹೈಟ್ ಇರಲಿ ಆ್ಯಂಡ್ ಕುಳ್ಳಿಕೆ ಇರಬಾರ್ದು. ಜೊತೆಗೆ ವೈಟ್ ಇದ್ರೂ ಪರವಾಗಿಲ್ಲ, ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ, ನಿಮ್ಮ ಫೋಟೋ ನನಗೆ ಕಳಿಸ್ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿರೋದು. ಸೊ ಇಷ್ಟೆಲ್ಲ ರೂಲ್ಸ್ ಹೇಳ್ತಾರೆ. ಇವ್ರನ್ನ ಮದುವೆ ಆದರೆ ನನಗೇನು ಗುರು ಕೊಡ್ತಾರೆ? ಹೌದು, ಏನು ಕೊಡ್ತಾರೆ ನಿಮಗೆ? ಸೊ ಯು ಕ್ಯಾನ್ ಮೋರ್ ಇನ್ಫಾರ್ಮೇಷನ್ ಈಕೆದು ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಸೊ ಇವಾಗ ವಿಷಯಕ್ಕೆ ಬರೋಣ. ಈಕೆಯನ್ನು ಮದುವೆ ಆಗಿದ್ರೆ ನನಗೇನು ಸಿಗುತ್ತೆ? ಇಷ್ಟೆಲ್ಲ ರೂಲ್ಸ್ಗಳು ಹೇಳಿದ್ದಾರಲ್ವಾ. ಸೊ ಇವ್ರನ್ನ ಮದುವೆ ಆಗ್ತೀನಿ, ಇವಾಗ ನಿಮ್ಗೇನು ಸಿಗುತ್ತೆ ಅಂದರೆ ಇಲ್ಲಿ ನೋಡ್ತಕ್ಕಂತಹ ಕಾರು ನಿಮಗೆ ಸಿಗುತ್ತೆ. ಸೊ ನನಗೆ ಸ್ವಂತಕ್ಕೆ ಕೊಡ್ತಾರಾ? ಖಂಡಿತವಾಗ್ಲೂ ಸ್ವಂತಕ್ಕೆ ಕೊಡ್ತಾರೆ. ಸೊ ಕೊಡ್ತಕ್ಕಂಥ ಕಾರಣ ಏನಂದರೆ, ಮುಂಬರುವ ದಿನಗಳಲ್ಲಿ ಇವರೊಂದಿಗೆ ನೀವು ಜಗಳ ಅಂತ ಆಡಿದಾಗ ಏನು ಕೊಟ್ಟಿಲ್ಲ, ಫ್ರೀಯಾಗಿ ಬಂದಿದ್ದಾಳೆ ಇವಳು ಅಂತ ನೀವು ನನ್ನನ್ನು ಆಡ್ಕೊಳ್ಬಾರ್ದು. ಸೊ ಆ ಒಂದು ಉದ್ದೇಶದಿಂದ ಇದೊಂದು ಕಾರನ್ನು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಯಾರೂ ಕೂಡ ನೋ ಅಂತ ಹೇಳೋಕ್ಕೆ ಹೋಗ್ಬಿಡಿ. ಇದೊಂದು ಇಂಜಿನ್ ನೋಡೋದಾದರೆ 1199 cc ಇರ್ತಕ್ಕಂಥ ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 155ರಿಂದ 160 ಕಿಲೋಮೀಟರ್ವರೆಗೂ ಇರ್ತಕ್ಕಂಥ ಟಾಪ್ ಸ್ಪೀಡು. ಮೈಲೇಜಿಂಗ್ ಬಂದರೆ 18ರಿಂದ 20 ಮೈಲೇಜಿಂಗ್ ಕೊಡ್ತಕ್ಕಂತಹ ಒಂದು ಕಾರು. ಒಳಗಡೆ 5 ಸೀಟಿನ ಒಂದು ಕಾರ್ ಆಗಿರೋದು. ಒಂದು ಯೂನಿಕ್ಲಿನಲ್ಲಿ ಡಿಸೈನಬಲ್ ಆ್ಯಂಡ್ ಕಂಫರ್ಟೇಬಲ್ ಮತ್ತು ಸಸ್ಪೆನ್ಷನ್ ಬಜೆಟ್ ಇರ್ತಕ್ಕಂಥ ಕಾರು ನಿಮಗೆ ಸಿಗ್ತಾ ಇದೆ.
ಯಾಕೆ ಅಷ್ಟೊಂದು ರೂಲ್ಸ್ ಇಟ್ಟಿದ್ದಾರೆ ಹಾಗಂತಂದ್ಬಿಟ್ಟು ಪ್ರಸ್ತುತ ನಿಮಗೇನು ವರದಕ್ಷಿಣೆ ಕೊಡಬಾರ್ದಾ? ಯಾಕೆ ನೀವು ಹುಡುಗ ಇರ್ತೀರ ಸ್ವಾಮಿ, ಏನು ಕೊಟ್ಟರು ಬಿಡೋಕ್ಕೆ ಹೋಗಬೇಡಿ, ಎಲ್ಲನೂ ಕೂಡ ಓಕೆ ಅಂತ ಅದನ್ನು ಖರೀದಿ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ. ಸ್ನೇಹಿತರೆ, ಈ ಒಂದು ಕಾರಿನ ಬೆಲೆ ಅಫ್ಕೋರ್ಸ್ ಒಂದು 5 ಲಕ್ಷ ರೂಪಾಯಿ ಒಳಗಡೆ ಇದೆ, ಆಯಿತಾ. ಸೊ ದುಡ್ಡು ಅಂತಹ ಇಸ್ಕೊಳ್ಬೋದು, ಬಂಗಾರ ಅಂತ ಇಸ್ಕೊಳ್ಬೋದು, ಬಟ್ ಅದೆಲ್ಲನೂ ಕೂಡ ಚಿಕ್ಕ ಮಾತ್ರಕ್ಕೆ ಇರುತ್ತೆ. ಇದನ್ನು ನೀವು ಕಾರನ್ನು ಖರೀದಿ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಆ್ಯಂಡ್ ದೊಡ್ಡದಾಗಿ ಒಂದು ಫೀಲ್ ಮಾಡಿಕೊಂಡು ಎಲ್ಲರ ಜೊತೆ ಆರಾಮಾಗಿ ಓಡಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶ ನನ್ನದಾಗಿತ್ತು. ಹಾಗಾಗಿ ನಾನು ಕೂಡ ಕೊಟ್ಟರೆ ಕಾರನ್ನೇ ಕೊಡಿ ಅಂತ ಹೇಳಿದ್ದೇನೆ. ಇನ್ನು ಒಳಗಡೆ ಯಾವ ರೀತಿ ಇದೆ ಅಂತ ಸ್ವಲ್ಪ ನೋಡೋದಾದರೆ, ಸೊ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ಕಾರಿನ ಸ್ಟೇರಿಂಗ್ ಆ್ಯಂಡ್ ಟಿ ವಿಯ ಒಂದು ಸ್ಪೇಸ್, ಡ್ಯಾಶ್ಬೋರ್ಡ್, ಇಲ್ಲಿ ಗೇರ್ ಸಿಸ್ಟಮ್ ಹೊಸದಾಗಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇಲ್ಲಿ ಎಲ್ಲ ರೀತಿಯಲ್ಲೂ ಕಂಟ್ರೋಲ್ ಮಾಡುವಂತಹ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಇದರ ಟಾಪ್ ಸ್ಪೀಡ್ ಆವಾಗಲೇ ಹೇಳಿದ್ನಲ್ವ, 170 ಕಿಲೋಮೀಟರ್ವರೆಗೂ ಕೂಡ ಟಾಪ್ ಸ್ಪೀಡ್ ಇರುತ್ತೆ, ಆರಾಮಾಗಿ ಓಡಿಸ್ಬೋದು. ಆ್ಯಂಡ್ ಕ್ವಾಲಿಟಿ ಡಿಸೈನ್ ನೋಡೋದಾದರೆ ಅಫ್ಕೋರ್ಸ್ ತುಂಬ ಅಂದರೆ ತುಂಬ ಉತ್ತಮವಾಗಿರ್ತಕ್ಕಂತಹ ಕ್ವಾಲಿಟಿ ಡಿಸೈನ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಜೆಂಟಲಿ ಕ್ಲೀನ್ ಆ್ಯಂಡ್ ಮಾಡರ್ನ್ ಲುಕ್, ಜೊತೆಗೆ ಇವ್ರ ಜೊತೆ ಒಂದು ಸಂಬಂಧನ ಬೆಳೆಸಿದ್ರೆ ಏನೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಇರ್ತಕ್ಕಂತಹ ಇವರ ಕುಟುಂಬದ ಸೆಕ್ಯೂರಿಟಿ ಮೈಂಡೆಡ್ ಇರ್ತಕ್ಕಂಥ ತಂದೆಯವರು ಮತ್ತು ಇವರ ಒಬ್ಬ ತಮ್ಮನವರು ಎಲ್ಲರ ಜೊತೆ ಒಂದು ರಕ್ತ ಸಂಬಂಧದ ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೊಂದಿಕೊಂಡು ಹೋದರೆ ಮಾತ್ರ ಇದೆಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಮಧ್ಯೆ ಜಗಳ ಆಡಿದ್ರೆ ಸಿಗಲ್ಲ ಅಂತ ಹೇಳಿದ್ದಾರೆ. ಸೊ ಇದು ವಿಚಾರ ಸ್ನೇಹಿತರೆ ಇವತ್ತಿಂದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಾನು ಹೇಳಿರೋ ರೀತಿಯಲ್ಲಿ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ಗೆ ತೆಗೆದುಕೊಂಡು ಅವ್ರ ಜೊತೆ ಮಾತಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.